शान्तिः श्रीसाधनम् ॐ शान्ति शान्ति शान्तिः ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ॐ मधुवातारुतायते मधुक्षरन्ति सिन्धवः माद्वेन सन्तोषदेः मधुनक्तमुदोषसि मधुमत्पार्थिभगं गजः मधुद्योरस्तु नः पिता मधुमानो वनस्पतिः मधुमागम् अस्तु सूर्यः माद्वीर्गावो भवन्तु नः ॐ शान्ति शान्ति शान्तिः ॐ पूर्णमदः पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ॐ असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः कीर्तन सर ನೂರ 12 गाहो रे जय जय राम कृष्ण नाम गाहो रे जय जय राम कृष्ण नाम गाहो रे जय जय राम कृष्ण नाम आदि ये शुभ दिन मिलिए भगत जन आदि ये शुभ दिन मिलिए भगत
हरिते उभार प्रेम अवतार हरिते उभार प्रेम अवतार प्रभु राम कृष्ण गुणधार गाओ रे जय जय राम कृष्ण नाम गाओ रे जय जय राम कृष्ण नाम विश्वगुरु राम कृष्ण जय राम जय कृष्ण विश्वगुरु राम कृष्ण एकाधारे श्याम शिव श्याम गाओ रे जय जय राम कृष्ण नाम 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 నొప్పులు వస్తుంది స్పీడ్ ఆ టైం ఆగోయింది కొంచెం స్లో ఉండాలా सी ಗಹೋರೆ ಜಯ ಜಯ ರಾಮಕೃಷ್ಣ ನಾಮ ಬಹುಶಃ ಒಂದೂವರೆ ಲಕ್ಷ ಜನ ಇರ್ತಾರೆ ಇವತ್ತು ಬೇಲೂರು ಮಠದಲ್ಲಿ. ಇವೆಲ್ಲ ಹಾಡಿ ಶ್ರೀರಾಮಕೃಷ್ಣ ಅವರ ಟ್ರೆಡಿಷನ್ ಏನಂದರೆ ನಾಮ ಸಂಕೀರ್ತನೆ. ಹೇಗೆ ಇಸ್ಕಾನ್ ಅವ್ರ ಜೈ ಕೃಷ್ಣನ ಹಾಡೆ ಕೊಡೋದು ಹಾಗೆ. ಸೊ ಫುಲ್ ಡಿವೈನ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತದೆ. ತಗೊಂಡ್ರೆ
प्रकृतिरोशने प्रकृतिरोशने मिशाइए तार गाओ हे ताहार महिमा गाओ प्रकृतिरोशने प्रकृतिरोशने मिशाइए तार गाओ हे ताहार महिमा गाओ राम कृष्ण राम कृष्ण राम कृष्ण राम कृष्ण राम कृष्ण राम कृष्ण जपो रे अनिमा राम कृष्ण नाम मिया राम कृष्ण नाम मिया पियो रे मोनमा नामे जुड़ावे तापित तन नामे जुड़ावे तापित तन गुजीबे मोह आरात राम कृष्ण नाम मिया राम कृष्ण नाम मिया पियो रे मोहमा अर्थ हे ಮನಸ್ಸೇ ರಾಮಕೃಷ್ಣನ ಹೆಸರನ್ನ ಹೇಳು, ನಿನಗೆ ಎಲ್ಲ ರೀತಿಯ ಸಂಕಷ್ಟಗಳೆಲ್ಲ ದೂರವಾಗುತ್ತೆ. ಪ್ರಕೃತಿ ರೋಷನೆ ಮಿಶಾಯಿಯೇ ತಾನ್ ಗಾಹೋರೆ ತಾಹಾರ್ ಮಹಿಮಾರ್ ಅಪಾರ್. ಇದು ಭಾಳ ವಿಶೇಷವಾದ ಹಾಡು. ಶ್ರೀರಾಮಕೃಷ್ಣರ ಜಯಂತಿ ದಿವಸ ಇದನ್ನು ಸಾಮಾನ್ಯ ಹಾಡ್ತೀವಿ. ಈಗ ನೀವು ಹಾಡಿ 117ನೇ ಪುಟ ಭಾಗ 1. ನೀನಲ್ಲದಿನ್ನಾರು ಚಿರಬಂಧು ಎನಗೆ ನಿನ್ನನ್ನೇ ಕರೆಯುತ್ತೀಯೆ ಹೃದಯത്തെ ಗೋಲಕ್ಕೆ ನೀನಲ್ಲದಿನ್ನಾರು ಚಿರಬಂಧು ಎನಗೆ ನಿನ್ನನ್ನೇ ಕರೆಯುತ್ತೀಯೆ ಹೃದಯത്തെ ಗೋಲಕ್ಕೆ ನೀನಲ್ಲದಿನ್ನಾರು ಚಿರಬಂಧು ಎನಗೆ
ಸಂಸ್ಕಾರ ಕರುರಾಜಿ ಪಂಚವಟಿಯಂದದಲ್ಲಿ ಮೇಗೆ ನಿನ್ನನ್ನೇ ಕರೆಯುತ್ತಿ ಹೃದಯದೇ ಕೊಲ್ಲದೆ ಚಿರಬಂಧು ಹಗಲಿರುಳು ಎನ್ನೆದೆಯ ಹಂಬಲಿನ ಹೊನಲದುವೆ ಹಗಲಿರುಳು ಎನ್ನೆದೆಯ ಹಂಬಲಿನ ಹೊನಲದುವೆ ಜಗವ ಪಾವನ ದೈವ ಗಂಗೆಯಾಗಿರುವುದು ಹಗಲಿರುಳು ಎನ್ನೆದೆಯ ಹಂಬಲಿನ ಹೊನಲದುವೆ ಹಗಲಿರುಳು ಎನ್ನೆದೆಯ ಹಂಬಲಿನ ಹೊನಲದುವೆ ಜಗವ ಪಾವನ ದೈವ ಗಂಗೆಯಾಗಿರುವುದು ಜೀವಿಗಳ ಎದೆಯಲ್ಲಿ ಅನಾವರತ ನೆಲೆಸಿರುವ ಜೀವಿಗಳ ಎದೆಯಲ್ಲಿ ಅನಾವರತ ನೆಲೆಸಿರುವ ದೇವತೆಯೇ ಇಲ್ಲೀಗ ಮಾತೆ ಭವತಾರಿಣಿ ಚಿರ ಬಂಧು ಎನಗೆ ನಿನ್ನನ್ನೇ ಕರೆಯುತ್ತಿ ಹೃದಯದೇ ಕೊಲ್ಲದೆ ನಿನ್ನ ಚಿರ ಬಂಧು ಎನಗೆ ಹೇ ದಿವ್ಯ ಅರ್ಚಕನೆ ಪಂಚವಟಿ ಪ್ರಿಯನೇ ಹೇ ದಿವ್ಯ ಅರ್ಚಕನೆ ಪಂಚವಟಿ ಪ್ರಿಯನೇ ಭವತಾರಿಣಿ ತನಯ ಸುರನದಿಯ ಭಕ್ತ ಹೇ ದಿವ್ಯ ಅರ್ಚಕನೆ ಪಂಚವಟಿ ಪ್ರಿಯನೇ ಹೇ ದಿವ್ಯ ಅರ್ಚಕನೆ ಪಂಚವಟಿ ಪ್ರಿಯನೇ ಭವತಾರಿಣಿ ತನಯ ಸುರನದಿಯ ಭಕ್ತ ಹೇ ದಿವ್ಯ ಅರ್ಚಕನೆ ಪಂಚವಟಿ ಪ್ರಿಯನೇ ಭವತಾರಿಣಿ ತನಯ ಸುರನದಿಯ ಭಕ್ತ ಬಂದಿಲ್ಲಿ ಎಚ್ಚರಿಸು ಪ್ರೇಮಮಯಿ ಜನನಿಯನು ಬಂದಿಲ್ಲಿ ಎಚ್ಚರಿಸು ಪ್ರೇಮಮಯಿ ಜನನಿಯನು ಬಂಧನವು ಹರಿಯುವುದು ಮಾತೆಯೊಲುಮೆಯಲಿ ಚಿರಬಂಧು ಎನಗೆ ನಿನ್ನನ್ನೇ ಕರೆಯುತ್ತಿ ಹೃದಯಕ್ಕೆ ಕೊಲ್ಲದೆ ನಿನ್ನ ಚಿರಬಂಧು ಎನಗೆ ಫಾಸ್ಟ್ ಹಾಡೋರಾಗ್ಬಿಟ್ಟಿದ್ದಾರೆ ಎಲ್ಲರೂ ಸಿಕ್ಕಾಪಟ್ಟೆ ಗ್ರೂಪ್ಗಳು ನಿಧಾನ ನಿಧಾನ ಅಂತೀನಿ. ಇವೆಲ್ಲ ನೀವು ಹಾಡುವಾಗ
ಎಲ್ಲಿಗೋ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದೆ ಬೆಳಗ್ಗೆಯಿಂದ. ಫಾಸ್ಟ್ ಆಗಿಬಿಡ್ತಾ ಇದ್ದೀರಾ ಯಾಕೆ? ಪ್ರಭಾವ ನಿಧಾನ ಇರಬೇಕು. ತುಂಬ ಚೆನ್ನಾಗಿ ಹೋಗುತ್ತೆ ಇದು. ಇರಲಿ, ಪರವಾಗಿಲ್ಲ. ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದು ತಗೊಳ್ಳಿ, ಕೇಳಿ. ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ. ಎನ್ನ ಹೃದಯ ತಪಿಸುತ್ತಿರುವುದು, ಎನ್ನ ಹೃದಯ ತಪಿಸುತ್ತಿರುವುದು, ಇನಿತು ಸುಧೆಯ ಬೇಗ ಬಾರೈ ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ. ಎನ್ನ ಹೃದಯ ತಪಿಸುತ್ತಿರುವುದು, ಎನ್ನ ಹೃದಯ ತಪಿಸುತ್ತಿರುವುದು, ಇನಿತು ಸುಧೆಯ ಕರುಣಿಸೈ ಬೇಗ ಬಾರೈ ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ.
ಇನ್ನೊಂಚೂರು ಟೇಕ ಕೊಡಿ. ಇದು ಇವೆಲ್ಲ ಸ್ಲೋ ಹಾಡುಗಳು. ಜಸ್ಟ್ ಗಿವ್ ದಿ ಟೇಕ, ತುಂಬ ಚೆನ್ನಾಗಿ ಬರುತ್ತೆ. ಆ ಶ್ರುತಿ ತಗೊಳ್ಳಿ. ಇದೆ ಎ ಬಿ ಸಿ ನಂದು ಶ್ರುತಿದು. ನೀವು ಸಿ ಕಾರ ಅನ್ಕೊಂಡು ಸರಿ ನೋಡಿ. मन दक्षिणेश्वर यात्रेगे परमहंसर तीर्थवानिया पंच अमृतद पात्रेगे संजयागलो तव की पुदु मन दक्षिणेश्वर यात्रेगे संजयागलो तव की पुदु मन दक्षिणेश्वर यात्रेगे परमहंसर तीर्थवानिया पंच अमृतद पात्रेगे संजयागलो तव की पुदु मन दक्षिणेश्वर यात्रेगे संजयागलो तव की पुदु मन दक्षिणेश्वर 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 यात्रेगे ಮಹೇಂದ್ರ ಗುಪ್ತನ ನೋಡುವೆ ಗುಪ್ತದ ಪರ ಬರೆಯುತ್ತೀರ್ಪ ಮಹೇಂದ್ರ ಗುಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ वालिपे संजयागलो
ನನ್ನ ಭಕ್ತಿಯ ಕಾಣುವೆ ಆತ್ತ ಕೇಶವ ಚಂದ್ರ ಸೇನನ ಭಕ್ತಿ ನಾಮನವ ಕಾಣುವೆ ಇತ್ತ ಮಾತ ಗಿರೀಶ ಘೋಷನ ಚಂದ್ರ ಚಿತ್ತದಿ ತೊಯ್ಯುವೆ ಸಂಜೆಯ ತವಕಿಪುದು ಮನದ ಕ್ಷೀಣೀಶ್ವರ ಯಾತ್ರೆಗೆ ಸಂಜೆಯ ತವಕಿಪುದು ಮನದ ಕ್ಷೀಣೀಶ್ವರ ಯಾತ್ರೆಗೆ ಪರಮ ಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯ ತವಕಿಪುದು ಮನದ ದಕ್ಷಿಣೀಶ್ವರ 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 ಯಾತ್ರೆಗೆ. ಅಥೆಂಟಿಕೇಟೆಡ್ ಇದು ಡಾಕ್ಯುಮೆಂಟ್ ಯಾವುದು? ವಚನ ವೇದ. ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್. ಅದನ್ನು ಬರೆದವರು ಸುಮ್ಮನೆ ಭಕ್ತಿಯಿಂದ ಬರೆಯಕ್ಕೆ ಹೋಗಲಿಲ್ಲ, ಯುಕ್ತಿಯಿಂದ ಬರೆದರು. ಜೊತೆಯಲ್ಲಿ ಅವರು ಹೆಡ್ ಮಾಸ್ಟರ್ ಆಗಿದ್ದರು ಆಗಿನ ಕಾಲದಲ್ಲಿ ಇಂಗ್ಲೀಷ್ ಕ್ಲಾಸ್ನಲ್ಲಿ, ಇಂಗ್ಲೀಷ್ ಸ್ಕೂಲ್ನಲ್ಲಿ. ಬಹಳ ದೊಡ್ಡ ವ್ಯಕ್ತಿ ಮಹೇಂದ್ರನಾಥ್ ಗುಪ್ತಾ. ಸೊ ಅವನು ಪ್ರತಿ ಸರಿ ಬಂದಾಗ ಶ್ರೀರಾಮಕೃಷ್ಣರು ಮಾತಾಡುವಾಗ ಬರ್ಕೊಡ್ತಾ ಇದ್ದ ಅವನು ಡೈರಿನಲ್ಲಿ. ಎಷ್ಟು ಮಟ್ಟಿಗೆ ಬರ್ಕೋತಿದ್ದ ಅಂದರೆ ಶ್ರೀರಾಮಕೃಷ್ಣ ಅಷ್ಟು ಸಂತೋಷ. ಎಲ್ಲಿ ಏನು ಬರೆದೆ ನೆನ್ನೆ ಹೇಳು, ನಾನೇನು ಹೇಳಿದ್ದೀನಿ ಹೇಳಿ ನೋಡು ಅಂತ. ಸೊ ಶ್ರೀರಾಮಕೃಷ್ಣರೇ ಚೆಕ್ ಮಾಡುವಾಗ ಅವನು ಎಷ್ಟು ಅಲರ್ಟಾಗಿ ಬರೆದಿರಬೇಡ ಅಂತ ನೀವೇ ನೋಡಿ. ಇಡೀ ರಾಮಕೃಷ್ಣ ಮಹಾಸಂಘದ ಎಲ್ಲ ಪುಸ್ತಕಗಳು ಈ ವಚನ ವೇದದಿಂದ ಆರಂಭವಾಯಿತು. ಅದು ಮೊದಲು ಬಂಗಾಳಿ ಭಾಷೆಯಲ್ಲಿ ಬಂದಿತ್ತು. ಅದಕ್ಕೆ ಶ್ರೀರಾಮಕೃಷ್ಣ ಕಥಾಮೃತ ಅಂತ ಹೆಸರಿಟ್ಟರು. ಶ್ರೀರಾಮಕೃಷ್ಣ ಕಥಾಮೃತ ಅಂತ ಹೆಸರಿಟ್ಟ ಮೇಲೆ ಶ್ರೀ ಕುವೆಂಪು ಅವರು, ಪ್ರಭುಶಂಕರ್ ಅವರು, ಜಿ ಎಸ್ ಶಿವರುದ್ರಪ್ಪನವರು ಇವರೆಲ್ಲ ಸೇರಿ ಅದನ್ನು ಕನ್ನಡೀಕರಿಸಿದ್ರು. ಕನ್ನಡೀಕರಿಸಿದಾಗ ಕುವೆಂಪು ಅವರು ಯೋಚನೆ ಮಾಡಿ ಇದಕ್ಕೆ ವಚನ ವೇದ ಅಂತ ಹೆಸರಿಟ್ರು. ಯಾಕೆ? ಶ್ರೀರಾಮಕೃಷ್ಣರ ವಚನಗಳೆಲ್ಲ ವೇದಾಂತದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ದೇವರಿದ್ದಾನೆ ವೇದಾಂತ ಹೇಳುತ್ತೆ, ದೇವರನ್ನ ನೋಡಬಹುದು ವೇದಾಂತ ಹೇಳುತ್ತೆ, ದೇವ್ರನ್ನ ಪ್ರಾರ್ಥಿಸಬಹುದು ಉಪನಿಷತ್ತುಗಳು ಹೇಳುತ್ತೆ. ಎಲ್ಲ ವೇದಾಂತದ ಹಿನ್ನೆಲೆಯಿಂದ ಇರುವುದರಿಂದ ಅದಕ್ಕೆ ವೇದ ಅಂತ ಹೆಸರಿಟ್ಟರು, ವಚನ ವೇದ. ಇದನ್ನು ಕುವೆಂಪು ಅವರು ಮತ್ತು ಬಾಕಿಯವರೆಲ್ಲ ಸೇರಿ ಅದಕ್ಕೊಂದು ರೀತಿಯ ರೂಪವನ್ನು ಕೊಟ್ಟರು. ಇವತ್ತಿಗೂ ಅದು ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಎಷ್ಟು ವರ್ಷ ಆಯಿತು ಅದನ್ನು ಶುರು ಮಾಡಿ, ಇವತ್ತಿಗೂ ಅಷ್ಟು ಜನ ನೋಡ್ತಾರೆ, ಅದನ್ನು ಅಲ್ಲಿಗೆ ಬಂದು ಅಟೆಂಡ್ ಮಾಡ್ತಾರೆ. ಜೊತೆಯಲ್ಲಿ ಅದು ವೆಬ್ನಾರಲ್ಲಿ ಸಿಗುತ್ತೆ. ಯಾಕದು ಅಷ್ಟು ಫೇಮಸ್ ಆಗಿದೆ ಅಂದರೆ ಇಲ್ಲಿ ಊಹೆ ಮಾಡ್ಕೊಂಡು ಬರೆದಿದ್ದು ಯಾವುದೂ ಇಲ್ಲ. ನಿಜವಾದ ವಿಚಾರದಲ್ಲಿ ಅದನ್ನು ಶ್ರೀರಾಮಕೃಷ್ಣ ಪರಮಹಂಸರು, ಯಾರೋ ಒಬ್ಬ ಭಕ್ತ ಕೇಳ್ತಾನೆ, ನಾನು ಎಷ್ಟು ದಿವಸ ಸಾಧನೆ ಮಾಡಬೇಕು ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಾಧನೆ ಎಷ್ಟು ದಿವಸ ಮಾಡಬೇಕು ಅಂತಲ್ಲ, ನೀನು ಗುರಿ ಮುಟ್ಟಿದ ಮೇಲೆ ಸಾಧನೆ ಏನು ಮಾಡಬೇಕಾಗಿಲ್ಲ. ನೀನು ಗುರಿ ಮುಟ್ಟೋರಿಗೆ ಸಾಧನೆ ಮಾಡಬೇಕು. ಈ ಸಾಧನೆ ಮಾಡಿದ್ಮೇಲೆ ನೀನು ಗುರಿ ಮುಟ್ಟಿದ ಮೇಲೆ ಸಾಧನೆನೇನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದು ಹಾಗೇನೆ ಅನೇಕ ರೀತಿಯ ಪ್ರಶ್ನೆಗಳು, ನಿಮ್ಮ ಮನಸ್ಸಲ್ಲಿ ಬರೋ ಪ್ರಶ್ನೆಗಳನ್ನೆಲ್ಲ ಶ್ರೀರಾಮಕೃಷ್ಣ ಉತ್ತರ ಕೊಡ್ತಾ ಬರ್ತಾರೆ. ಅದನ್ನು ಮಾಸ್ಟರ್ ಮಹಾಶಯ ಬರೆದು ನಿಮ್ಮ ಮುಂದೆ ತಂದಿಟ್ಟಿದ್ದಾನೆ. ಇದನ್ನು ನೀವೇ ಹಾಡಿ. ಬೆಳಗ್ಗೆ ನಾನು ಹಾಡಿದ್ದೀನಿ, ಈಗ ನೀವು ಹಾಡಿ.
कृपालु हे राम कृष्ण सलहो कृपालु हे राम कृष्ण सलहो कृपालु हे राम कृष्ण सलहो कृपालु
ಒಂದು ದೇವಿ ಹಾಡು ಹಾಡಿ, ಗುರು ಮಹಾರಾಜರಿಗೆ ತುಂಬ ಪ್ರೀತಿ ದೇವಿ ಮೇಲೆ ಹಾಡಲಿಕ್ಕೆ, ಹಾಡಿ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆ. ಹೊರಗಡೆನೆ ಆಟ ಆಡಿಸ್ತಾ ಇದ್ದೀವಿ, ಇಬ್ರಿಗೂ ಹೇಳಿ, ಹೊರಗಡೆನೆ ಆಟ ಆಡಿಸ್ತಾ ಇದ್ದೀವಿ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಒಂದು ನಿಮಿಷ, ತ್ರಿತಾಲ ಸಪೋರ್ಟಿಂಗ್ ಅಷ್ಟೇ, ತ್ರಿತಾಲ ಸಪೋರ್ಟಿಂಗ್, ಫಾಸ್ಟ್ ಬೇಡ. ನೋಡಿ ಈ ಸ್ಟ್ಯಾನ್ಸರ್ ನೋಡಿ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಅಷ್ಟೇ. ನಮ್ಮಿಬ್ಬರ ಹೊರತಾರು ಅರಿಯದ, ನಮ್ಮಿಬ್ಬರ ಹೊರತಾರು ಅರಿಯದ ರೀತಿಯೊಳವಳೆಡೆ ಸಾಗುವೆ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಓ ಮನವೇ ನಿನ್ನ ಆಸೆ ಸಾಸಿರವ. ಓ ಮನವೇ ನಿನ್ನ ಆಸೆ ಸಾಸಿರವ. ಓ ಮನವೇ ನಿನ್ನ ಆಸೆ ಸಾಸಿರವ ಆಚೆ ನಿಲ್ಲಿಸಿ ಬಾರೋ. ಓ ಮನವೇ ನಿನ್ನ ಆಸೆ ಸಾಸಿರವ ಆಚೆ ನಿಲ್ಲಿಸಿ ಬಾರೋ. ಬಾಗಿಲಾಚೆ ನಿಲ್ಲಿಸಿ
ನೀ ಕುಟಿಲ ಕುಮಂತ್ರವ ದೂರ ತಳ್ಳಿ ನೀ ಬಾ ನಮ್ಮನು ನೋಡು ಕುಟಿಲ ಕುಮಂತ್ರವ ದೂರ ತಳ್ಳಿ ನೀ ಬಾ ನಮ್ಮನು ನೋಡು ಜ್ಞಾನನಯನವನು ಪಹರೆ ನಿಲ್ಲಿಸಿ ಜ್ಞಾನನಯನವನು ಜ್ಞಾನ ನಯನವನು ಪಹರೆ ನಿಲ್ಲಿಸಿ ಒಳಗೆ ಬಂದು ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ ನಮ್ಮಿಬ್ಬರ ಹೊರತಾರು ಅರಿಯದ ನಮ್ಮಿಬ್ಬರ ಹೊರತಾರು ಅರಿಯದ ರೀತಿಯೊಳವಳೆಂದು ಸಾಧುವೆ ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆ ಆದರಿಸಿ ಮನವೇ ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆ ಯಾಕೆ ತೊಂದರೆ ಆಗ್ತಿದೆ ಅಂದರೆ ಶಾಸ್ತ್ರೋಕ್ತವಾಗಿ ತಬಲಾ ಅವರು ನುಡಿಸುವಾಗ ಆ ಮೀಟರು ಆ ತಾಳ ಲಯ ಅದು ಆಮೇಲೆ ರಾಗ ಕೇದಾರ ರಾಗ ಇದು ಬಹಳ ಒಳ್ಳೆ ರಾಗ ಇದು. ಸೊ ನಾವು ಎಂಜಾಯ್ ಮಾಡ್ಕೊಂಡು ನುಡಿಸ್ತಾ ಇದ್ದಾರೆ, ಅವ್ರು ಹಾಡ್ತಾ ಇದ್ದಾರೆ. ನೀವು ಹಾಡುವಾಗ ನೀವು ಹೇಗೆ ಹಾಡ್ತೀರಾ ಅಂದರೆ ಹೋಗ್ತಿರುತ್ತೆ ವಾಪಸ್ಸು. ಇಲ್ಲಿ ಒಂದೊಂದ್ಸರಿ ನಾವು ಬಿಟ್ಟು ಹಾಡಿಸ್ತೀವಿ, ಅಂದರೆ ಹಾಡ್ತೀನಿ, ಆಗ ತಾಳಕ್ಕೆ ಅವರು ಕೂತ್ಕೋತಾರೆ. ಪರವಾಗಿಲ್ಲ, ಡಸಂಟ್ ಮ್ಯಾಟರ್ ಯಾವುದು. ಯಾವುದು हे प्रेम रूप श्री राम कृष्ण, श्री राम कृष्ण, हे प्रेम रूप श्री राम कृष्ण, प्रेम रूप श्री राम कृष्ण, करुणामय पालय ಶ್ರುತಿ ನೋಡ್ಕೋಬೇಕು, ಬಹಳ ಕೇರ್ಫುಲ್ ಆಗಿರ್ಬೇಕು. ಕರುಣಾಮಯ ಪಾಲಯ ಹೇ ದೀನ ಬಂಧು ಶ್ರೀ ಶಾರದೆ
शारदेश मम प्राण प्रिय पाहि मां 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 हे प्रेम रूप श्री राम कृष्ण हे प्रेम रूप श्री राम कृष्ण करुणामय पालय मां करुणामय पालय मां करुणामय पालय मां करुणामय पालय मां हे दीनबन्धु श्री शारदेश हे दीनबन्धु श्री शारदेश दीनबन्धु श्री शारदेश मम प्राण प्रिय पाहि मां 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 हे प्रेम रूप श्री राम कृष्ण प्रेम रूप श्री राम हे प्रेम रूप श्री राम कृष्ण प्रेम रूप श्री ಹೇಳ್ತಾ ಇದ್ದಾರೆ करुणामय पालय मां करुणामय पालय मां करुणामय पालय मां करुणामय पालय मां हे दीनबन्धु श्री शारदेश दीनबन्धु श्री शारदेश हे दीनबन्धु श्री शारदेश हे दीनबन्धु श्री मम प्राण प्रिय पाहि मां 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 ವೆರಿ ಗ್ರೇಟ್ ನಾನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಐ ಆಮ್ ಗೆಟಿಂಗ್ ಅಡ್ಜಸ್ಟೆಡ್ ಮೈ ಸೆಲ್ಫ್ ಹೇಳ್ತಿರ್ತೀನಿ ಏನಾಗುತ್ತೆ ಹಾಗೆ ಐ ನೋ ನಿಮ್ಮ ಕಷ್ಟ ನನಗೆ ಗೊತ್ತು ನನ್ನ ಕಷ್ಟ ನಿಮಗೆ ಗೊತ್ತು ಬಟ್ ನಮ್ಮಿಬ್ಬರು ಕಷ್ಟ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಇರಲಿ ತಗೊಳ್ಳಿ ಈಗ ನಾನು ಹೇಳೋಲ್ಲ ಏನು ನಾನು ಹೊರ್ಕೊಂಡು ಹೊರಟೋಗ್ತೀನಿ ಯಾಕಂದರೆ ಗುರು ಮಹಾರಾಜ್ ಇಚ್ಛೆ ನಾವಿಷ್ಟೆಲ್ಲ
ಆಧ್ಯಾತ್ಮಿಕ 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 ಅಂತ ನೀವು ಅಷ್ಟೇ ಹಗಲಿರುಳು ಅಲ್ಲಿ ಕಾರ್ಯಕ್ರಮ, ಇಲ್ಲಿ ಪ್ರೋಗ್ರಾಮ್, ಅಲ್ಲಿ ಹಾಡು, ಇಲ್ಲಿ ಹಾಡು ಅಂತೆಲ್ಲ ಓಡಾಡ್ಕೊಂಡೆಲ್ಲ ಇದ್ದೀರಾ. ಆದರೆ ವಚನ ವೇದದಲ್ಲಿ ಶ್ರೀರಾಮಕೃಷ್ಣರ ವಿಚಾರಧಾರೆಯಲ್ಲಿ ನಾವು ಹೇಗೆ ಜೀವನ ನಡೆಸ್ತಾ ಇದ್ದೀವಿ, ನಮ್ಮ ಮನಸ್ಸು ಹೇಗೆ. ನನಗೆ ಈ ಶುಕ್ರವಾರ ನಾನೊಂದು ಆರ್ಟಿಕಲ್ ಬರೆದಿದ್ದೆ, ಎಷ್ಟು ದಿವಸ ಸಾಧನೆ ಮಾಡಬೇಕು, ಜೀವನ ಪರ್ಯಂತ ಮಾಡಬೇಕಂತ ಒಂದು ಆರ್ಟಿಕಲ್ ಬರೆದಿದ್ದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ವ್ಯವಹಾರ, ನಮ್ಮ ಸಂಸಾರ, ನಮ್ಮ ಜವಾಬ್ದಾರಿ ಇವುಗಳೆಲ್ಲ ಯಾರೂ ಬೇಡ ಅಂತ ಹೇಳೋಲ್ಲ. ಆದರೆ ನೀವು ಅದನ್ನು ಎಲ್ಲಿ ನಿಲ್ಲಿಸಿ, ಅಂದರೆ ಅದರ ಬಗ್ಗೆ ಓಕೆ, ಇವಾಗ ನಾನು ದೇವ್ರ ಮನೆ ಒಳಗಡೆ ಹೋಗ್ತಾ ಇದ್ದೀನಿ, ಐ ಆಮ್ ನಥಿಂಗ್ ಟು ಡೂ ವಿತ್ ಯು, ಓಕೆ ಅಂತ ಒಳಗಡೆ ಹೋಗಿ ಕುಳಿತುಕೊಂಡು ಪರಮಾತ್ಮನ ನೆನೆಸ್ಕೊಂಡ್ರೆ ಆ ಒಂದು ಏನಂತ ಹೇಳ್ತಾರೆ, ನಿಜವಾದ ಆಧ್ಯಾತ್ಮಿಕತೆಯ ಒಂದು ಸೊಬಗನ್ನು, ಒಂದು ಆನಂದವನ್ನು, ಒಂದು ಸವಿಯನ್ನು ಪಡೀಲಿಕ್ಕೆ ಸಾಧ್ಯ. ಈಗೇನು ನೋಡ್ತಿದ್ದೀರ ನೀವು ಮಾರ್ಕೆಟಲ್ಲಿ ಅಂದರೆ, ಪ್ರಪಂಚದಲ್ಲಿ ಅಂದರೆ, ಒಂದು ಸ್ವಲ್ಪನೂ ಶಾಂತಿಯಾಗಿ, ನೆಮ್ಮದಿಯಾಗಿ, ಧ್ಯಾನಸ್ಥರಾಗಿ ಆ ಹಾಡುಗಳು, ಆ ವಿಚಾರಗಳು, ಈಗ ಚಮಕ, ರುದ್ರ ಎಲ್ಲ ಹೇಳ್ಕೊಂಡು ಹೋಗ್ತೀವಿ. ಅದರ ಒಂದೊಂದು ಅರ್ಥ ನಿಮಗೆ ಗೊತ್ತಾದಾಗ, ಏನಪ್ಪ ಇಷ್ಟು ದೊಡ್ಡ ವಿಚಾರಧಾರೆಗಳನ್ನ ಇಷ್ಟು ಕ್ಯಾಪ್ಸುಲಲ್ಲಿ ಕೊಟ್ಟಿದ್ದಾರಲ್ಲ ಪರಮಾತ್ಮ ಅಂತ ಅನಿಸುತ್ತೆ ನಿಮಗೆ. ಆಧ್ಯಾತ್ಮಿಕ ಅಂದರೆ ರಮಣ ಮಹರ್ಷಿಗಳನ್ನು ನೆನೆಸ್ಕೋಬೇಕು, ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ, ಆಗೋಯ್ತು. ಈ ಜಸ್ಟ್ ಅಂತರ್ಮುಖಿ ಆಗೋದಕ್ಕೆ ಪ್ರಯತ್ನ ಪಡಬೇಕು. ನಮಗೆ ಅಂತರ್ಮುಖಿ ಆಗೋದಕ್ಕೆ ನಾವು ಪ್ರಯತ್ನ ಪಟ್ಟರು ನಮ್ಮ ಸರೌಂಡಿಂಗ್ ನಮಗೆ ಬಿಡ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ನಾವು ಅಂದ್ಕೊಂಡ್ಬಿಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ಸಾಕು, ದೇವ್ರು ನಮ್ಮದು ಏನದು ಅಟೆಂಡೆನ್ಸ್ ಕೊಟ್ಟಿದ್ದಾನೆ, ನಾವು ಒಪ್ಕೊಂಡಿದ್ದಾನೆ, ಅವನು ಆಯಿತು ಅಂತ ಹೇಳಿದೆ. ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ಆಗಿದ್ದರೆ ಪೂಜಾರಿಗೆ ಇಷ್ಟೊತ್ತಿಗೆ ಸಾಕ್ಷಾತ್ಕಾರ ಆಗಿಬಿಡ್ಬೇಕಾಗಿತ್ತು. ದಿವಸ ದೇವ್ರ ಮುಂದೆನೇ ಹೋಗ್ತಾನೆ ಇಲ್ವಾ? ನೀವೇ ಯೋಚನೆ ಮಾಡಿ. ದೇವಸ್ಥಾನಕ್ಕೆ ಹೋಗಿ ಬಂದರೆ ದೇವ್ರ ಕೃಪೆ ಆಗುತ್ತೆ ಅಂತ ಗ್ಯಾರಂಟಿ ಇದ್ದರೆ ಪೂಜಾರಿಗಳೆಲ್ಲ ಇಷ್ಟೊತ್ತಿಗೆ ಸಾಕ್ಷಾತ್ಕಾರ ಪಡ್ಕೊಂಡ್ಬೇಕಾಗಿತ್ತು. ಯಾಕೆ ಆಗ್ತಿಲ್ಲ ಅಂದರೆ ಅವನು ದೇವ್ರು ಬೇರೆ, ಅವನು ಬೇರೆ ಅಂತಲೇ ಅವನು ಪೂಜೆ ಮಾಡೋದು. ನಾವು ಹೋಗೋದು ಅಷ್ಟೇ, ನೀನು ಅಲ್ಲಿರೋ, ನಾ ಇಲ್ಲಿರ್ತೇನೆ, ನಮಸ್ಕಾರ ಮಾಡಿ, ನನ್ನ ಹತ್ರ JPG ಫೈಲಲ್ಲಿ ಏನೇನಿದೆ ಅದೆಲ್ಲ ಕೊಡ್ತೀನಿ, ನನಗೆ 1 2 3 4 5 6 ಇವೆಲ್ಲ ಮಾಡು, ನಾನು ನಿನಗೂ ನಮಸ್ಕಾರ, ಬರ್ತೀನಿ, ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ಟೈಮ್. ಇಷ್ಟೇ ಆಗೋಯ್ತೇ ವಿನಃ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ದಂಗೆ ಆ ದೇವರನ್ನ ಹೃದಯದಲ್ಲಿ ಇಟ್ಕೊಂಡು ವಾಪಸ್ ಬರುವಾಗ ವಿ ಶುಡ್ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಗಾಡ್. ಅದಕ್ಕೆ ಶ್ರೀರಾಮಕೃಷ್ಣ ಒಂದು ಮಾತು ಹೇಳ್ತಾರೆ, ಡೋಂಟ್ ಸೀಕ್ ಗಾಡ್, ಸಿ ಗಾಡ್. ಹುಡುಕಕ್ಕೆ ಹೋಗಬೇಡಿ ದೇವ್ರನ್ನ, ದೇವ್ರು ಎಲ್ಲ ಕಡೆ ಇದ್ದಾನೆ, ಅವನು ನೋಡ್ಲಿಕ್ಕೆ ಹೋಗಿ ಅಂತಾರೆ. ಯಾರು ಹೋಗ್ತಾರೆ ನೋಡಲಿಕ್ಕೆ? ಆ ಅಲಂಕಾರ ಆಯ್ತಾ, ಈ ಅಲಂಕಾರ ಆಯ್ತಾ, ನನ್ನ ಹೆಸರು ಹಾಕಿದಾರ, ಅದು ಹಾಕಿದಾರ, ಅದು 50 ನೋಟ್ ಹಾಕಿದಾರಂತೆ, 500 ರೂಪಾಯಿ ನೋಟ್ದು ಅಲಂಕಾರ ಆಗಿದೆ ಅಂತ ಓಡ್ತಾ ಇರ್ತಾರೆ ಆ ಅಲಂಕಾರ ನೋಡೋಕ್ಕೆ. ಆದರೆ ಏನು ಸಿಕ್ತು ನಿನಗೆ ಅಂತ ಯಾರು ಕೇಳಿದಾಗ ನಥಿಂಗ್. ಈಗ ನಮ್ದೆಲ್ಲ ಹಂಗಾಗಿದೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇವರೆಲ್ಲ ನಡೆದನ ಸುಂಕ ಕಂಜಿ, ಕಳವೆ ಹೋಗಿ ಬರೀ ಗೋಣಿ ಉಳಿಯಿತು ಕಾಣ ರಾಮನಾಥ ಅಂತ 60 ವರ್ಷದಿಂದ ನಾನು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಕಳವೆ ಅಂದರೆ ಇದು ಭತ್ತ, ಅದು ಬೆಳೆ, ಕಳವೆಯ ತುಂಬಿದ, ಇವರೆಲ್ಲ ನಡೆದನ, ರಾತ್ರಿ ಎಲ್ಲ ನಡ್ಕೊಂಡು ಹೋದಂತೆ. ಯಾಕೆ? ಸುಂಕ ಕಂಜಿ. ಯಾರ ಸುಂಕ ಕೇಳ್ತಾರೆ ಅಂದ್ಬಿಟ್ಟು ಅವ್ರು ತಂಟಿ ಬೇಡ ರಾತ್ರಿ ಎಲ್ಲ ನಡ್ಕೊಂಡು ಹೋದಂತೆ. ಕಳವೆ ಎಲ್ಲ ಹೋಗಿ ಬರಿ ಗೋಣಿ ಹುಳಿಯಿತು ಕಾಣ ರಾಮನಾಥ. ಅಲ್ಲಿದ್ದಾರೆ ನೋಡಿ, ಕೇಳಿ. ಅವರು 60 ವರ್ಷದ ಹಿಂದೆ ನನಗೆ ಟೀಚರ್ ಹೇಳ್ಕೊಟ್ಟಿದ್ದು. ಅವಾಗಿನ ಟೀಚರ್ಗಳು ಹಂಗೆ ಹೇಳ್ಕೊಡ್ತಾ ಇದ್ರು. ಈಗಿನ ಟೀಚರ್ ಮಾರ್ಕ್ಸ್ ಬೇಕಾ, ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಬ ಡೀಲ್ ಮಾಡ್ಕೊಳ್ಳೋಣ ಮಾರ್ಕ್ಸ್ ಅಂತ ನೋಡಿ. ಐ ಆಮ್ ಟೆಲಿಂಗ್ ಯು, 60 years ago ಇಂದ್ರಮ್ಮ ಅಂತ ಅವರು ಟೀಚರ್ ಹೆಸರು. ಈಗಲೂ ನಮ್ಗೆ ಚೆನ್ನಾಗಿ ಹೆಂಗೆ ಹೇಳ್ಕೊಟ್ರು, ಎಷ್ಟು ಕ್ಲೀನಾಗಿ ಹೇಳ್ಕೊಟ್ರು. ಅದನ್ನು ನಾವು ಮರ್ತು ಬಿಡ್ತಾ ಇದ್ದೀವಿ. ನಮಗೀಗ ಇಟ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್ ಟು ವಿಸಿಟ್ ಟೆಂಪಲ್ಸ್. ಇಟ್ ಹ್ಯಾಸ್ ಬಿಕಮ್ ಒಂಥರ ಏನಂತ ಹೇಳ್ತೀರಿ ನೀವು, ಶೋಯಿ, ಫಸ್ಸಿ. ಬಟ್ ಇಟ್ ಶುಡ್ ಬಿಕಮ್ ಪ್ಯಾಷನ್.
ನಾಟ್ ಫ್ಯಾಷನ್. ಇಷ್ಟ ಆಗಬೇಕು ನಿಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ದೇವಸ್ಥಾನ ಇವತ್ತು ಒಂದು ಉದಾಹರಣೆ ಕೊಡ್ತೀನಿ, ಏನು ಅನ್ಕೋಬೇಡಿ. ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ನೀವಿಲ್ಲೇ ಇದ್ದೀರಾ, ಬೆಳಗ್ಗೆ ನೀವೆಲ್ಲ ಕೂತಿದ್ರಿ, ನೀವೆಲ್ಲರೂ ಕೂತಿದ್ರಿ ಬೆಳಗ್ಗೆ. ಒಬ್ಬಳು ಹೆಂಗ್ಸು ಹೂ ಮಾರ್ತಾ ಇದ್ಲು ಅಲ್ಲಿ. ಇಲ್ಲಿ ನೀವು ಹಾಡ್ತಿರೋದನ್ನು ಕೇಳಿಸ್ಕೊಂಡ್ಲು ಅವಳು. ಹೂ ಮಾರ್ತಾ ಇದ್ದವಳು, ಹೋಗ್ತಾ ಇದ್ದವಳು, ಕೇಳಿಸ್ಕೊಂಡು ಒಂದಿಷ್ಟುದ್ದ ಕನಕಾಂಬರನ ಕಟ್ ಮಾಡಿಬಿಟ್ಟು ತೊಗೊಂಬಂದು ಕೊಡ್ಲಿಕ್ಕೆ ಬರ್ತಾ ಇದ್ದರು. ಇಲ್ಲಿ ಅವಳಿಗೆ ಯಾರು ಹೇಳ್ಕೊಡ್ಲಿಲ್ಲ. ಸ್ಪಾಂಟೇನಿಯಸ್ ಅಂತ ಇದೆ ಇಂಗ್ಲೀಷ್ನಲ್ಲಿ. ಸ್ವಯಂ ಆಗಿ ಅವಳಿಗೆ ಅನಿಸ್ತು ಇಲ್ಲಿ ಪೂಜೆ ಆಗ್ತಿದೆ, ಸ್ವಾಮಿಗೆ ನಾನು ಕೊಡ್ತೀನಿ ಅಂತ. ಈ ಸ್ವಾಮಿ ಅಲ್ಲ, ಈ ಸ್ವಾಮಿಗೆ. ಆ ಒಂದು ಮನಸ್ಸಿದ್ರದಿಂದ ಅವಳು ಬಂದು ಅಲ್ಲಿ ಬಂದು ನಿಂತ್ಕೊಂಡು ಸ್ವಾಮಿ ಅಂದ್ಲು. ಅಲ್ಲಿ ಅದ್ರ ಮೇಲೆ ಇಡಮ್ಮ, ತಗೋತಾರೆ ಅಂಥೇಳಿ ಕಳಿಸ್ಕೊಟ್ಟೆ. ಟುಮಾರೋ ಐ ಮೇ ಗಿವ್ ಹರ್ ಸಮ್ ಮನಿ ಆರ್ ಐ ಮೇ ಗಿವ್ ಹರ್ ಪ್ರಸಾದ. ದಟ್ ಈಸ್ ಅ ಡಿಫರೆಂಟ್ ಸ್ಟೋರಿ. ಬಟ್ ಟುಡೇ ವಾಟ್ ಹ್ಯಾಪನ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಇದನ್ನೇ ಹೇಳೋದು ಸ್ಪಾಂಟೇನಿಯಸ್ ಅಂತ. ಸ್ಪಾಂಟೇನಿಯಸ್ ಆಗಿ ಬೇಡರ ಕಣ್ಣಪ್ಪಂಗೆ ಸ್ಪಾಂಟೇನಿಯಸ್. ಅವನು ಯಾರು ಹೇಳ್ಕೊಳ್ಳಿಲ್ಲ, ಈ ಕಣ್ಣು ಕಿತ್ತರೆ ಆ ಕಣ್ಣು ಇಡು, ಆ ಕಣ್ಣು ಕಿತ್ತರೆ ಈ ಕಣ್ಣು ಇಡು, ಇಲ್ಲೂ ಊಟ ಇಡು, ಪ್ರಸಾದ ಇಡು, ಏನೂ ಹೇಳ್ಕೊಡ್ಲಿಲ್ಲ. ಇಟ್ ಕೇಮ್ ಬೈ ಇಟ್ಸ್ ಓನ್. ಅದು ನಮಗೆ ಬರಬೇಕು ಅಂತ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇರೋದು. ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಧರ್ಮದಲ್ಲಿ ಈ ಆಧ್ಯಾತ್ಮಿಕ ಜೀವನ ಸಾಧನೆ ಅಂದರೆ, ನೀವು ಪ್ರಾರ್ಥನೆ ಮಾಡೋರಿಗೆ ನಿಮ್ಮ ಪ್ರಾರ್ಥನೆ ಕೇಳಿಸ್ತಿದ್ದೀವಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಲ್ಲ. ನಾವು ಚೆಕ್ಕೇ ಮಾಡ್ಕೊಳ್ಳಲ್ಲ, ನಾವು ಬೇರೆ ಎಲ್ಲ ಚೆಕ್ ಮಾಡ್ಕೋತೀವಿ. ಬ್ಯಾಗ್ ಬಂದಿದ್ದು, ಅಷ್ಟು ಬ್ಯಾಗು ತಂದ್ವಾ, ಅದು ಬಿಟ್ಟು ನೋಡು ಅದೇನೋ ಎತ್ಕೊಂಡೋದನ್ನು, ಈ ಬ್ಯಾಗ್ ನೋಡು, ಆ ಬ್ಯಾಗ್, ಅಲ್ಲಿ ಹೋಗ್ಬಿಟ್ಟು ಬ್ಯಾಗ್ ಕತೆ. ನಾನು ಇನ್ನೊಂದು ಬ್ಯಾಗ್ ತಂದಿದ್ದೆ, ಅದೆಲ್ಲ ಮಿಸ್ ಆಗಿಬಿಡ್ತು. ಎಷ್ಟೋ ಜನ ನೋಡ್ತೀನಿ ನಾನು. ನೀವಲ್ಲ, ಅಯ್ಯೋ ನೀವೆಲ್ಲ ಅಪರಂಜಿಗಳು, ನಿಮ್ದಲ್ಲ, ಬೇರೆ ಊರಲ್ಲಿ. ದೇ ವಿಲ್ ಬಿ ಇನ್ ದಿ ಟೆಂಪಲ್, ದೇ ವಿಲ್ ಬಿ ಇನ್ ಫ್ರಂಟ್ ಆಫ್ ದಿ ಗಾಡ್, ಬಟ್ ದೇ ವಿಲ್ ಬಿ ಥಿಂಕಿಂಗ್ ಆಫ್ ಬ್ಯಾಗ್. ಯೋಚನೆ ಮಾಡಿ, ದೇವ್ರ ಹತ್ರ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು? ಶುಡ್ ಸಿಂಪ್ಲಿ ವಾಕ್ ಟುವರ್ಡ್ಸ್ ಗಾಡ್. ನಾವು ಹೋಗೋದೇ ಇಲ್ಲ ರೀ. ಅಲ್ಲಿ ಹೆಸರು ಕೊಟ್ಟು, ಗೋತ್ರ ಕೊಟ್ಟು, ನಕ್ಷತ್ರ ಕೊಟ್ಟು, ಅವ್ನು ಹೇಳುವಾಗ ಕೇಳಿಸ್ಕೊಂಡು, ಎದುರುಗಡೆ ಮನೇಲಿ ಗೋತ್ರ ಹೇಳಿದ್ನ, ನಮ್ಮ ಮನೇಲೆ ಹೇಳಿದ್ನ, ನಂದೇ ಹೇಳಿದ್ನ ಅಂತ ಹೇಳಿ ಅದೆಲ್ಲ ಮಾಡಿ, ಅವನೇನೋ ಅಪ್ಪಿ ತಪ್ಪಿ ಎದುರುಗಡೆ ಮನೆಯವ್ರು ಯಾರು ಗೋತ್ರ ಹೇಳಿದಾಗ ಲಕ್ಷ್ಮೀಕಾಂತಿಗೆ ಜಗಳ ಮಾಡಿ, ದುಡ್ಡು ಯಾರು ಕೊಟ್ಟಿದ್ದು, ನಾನು ಯಾಕೆ ರಸೀದಿ ಬರ್ಕೊಂಡಿದ್ದು, ನೀವು ಯಾಕೆ ಅವ್ರ ಗೋತ್ರ ಹೇಳಿದ್ದು, ಪುಣ್ಯ ಅವ್ರಿಗೆ ಹೋಗುತ್ತಲ್ಲ ಅಂತ. ಪುಣ್ಯ ಎಲ್ಲಿ ಹೋಗುತ್ತೆ ರೀ? ಪುಣ್ಯ ಇದ್ದೇ ಇರುತ್ತೆ. ಸೊ ಶ್ರೀರಾಮಕೃಷ್ಣ ಪರಮಹಂಸರ ವಿಶೇಷತೆ ಏನಂದರೆ, ಡೋಂಟ್ ಸೀಕ್ ಗಾಡ್, ಸಿ ಗಾಡ್. ಇಟ್ ಮೇ ಬಿ ನಿಮ್ಮ ದೇವ್ರ ಮನೆಯಲ್ಲೇ ಇದ್ದಾನೆ ಅವನು, ಎಲ್ಲೂ ಇಲ್ಲ, ನಿಮ್ಮ ದೇವ್ರ ಮನೆಯಲ್ಲೇ ನಿಮ್ಮಲ್ಲೇ ಇದ್ದಾನೆ. ಅದನ್ನು ನಾವು ಮಾಡ್ಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಯಾರು ಬೇಡ ಅನ್ನಲ್ಲ. ಯಾರು ಹೇಳ್ತಾರೆ ನಿಮಗೆ ಕೆಲಸ ಮಾಡಬೇಡಿ? ಕೃಷ್ಣನೇ ಹೇಳಿದ್ದಾನೆ, ನಾನು ಕೆಲಸ ಮಾಡದೇ ಇರಲ್ಲ, ನಾನೂ ಮಾಡ್ತೀನಿ, ನೀನೂ ಮಾಡ್ತೀನಿ, ಎಲ್ಲರೂ ಕೆಲಸ ಮಾಡಬೇಕು. ಯಾರು ಈ ಕೆಲಸ ಮಾಡದೇ ಇರೋರು ಈ ಜಗತ್ತಿನಲ್ಲಿ? ಆದರೆ ನಾವು ಕೆಲಸ ಮಾಡೋದಕ್ಕೂ, ಬೇರೆಯವ್ರ ಕೆಲಸ ಮಾಡೋದಕ್ಕೂ, ಸಾಧು ಸಂತರು ಕೆಲಸ ಮಾಡಲಿಕ್ಕೂ, ಯೋಗಿಗಳು ಕೆಲಸ ಮಾಡಲಿಕ್ಕೂ ವ್ಯತ್ಯಾಸ ಇದೆ. ಅವ್ರು ಹೇಗೆ ಮಾಡ್ತಾರೆ? ಅವ್ರು ಹೇಗೆ ಕೆಲಸ ಮಾಡ್ತಾರೆ ಹೇಳಿ? ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ಅವರು ನಿಮಿತ್ತವಾಗಿ ಮಾಡ್ತಾರೆ. ನಾವು ನಮ್ಮದೇ ಮೇನ್ ಲಾಕಪೋತೆ ಆ ಕಡೆ ಉಂಡೇ ಉಂಡಲ್ಲ. ಅಯ್ಯೋ ರಾಮ, ನೀವು ಕೇಳಬೇಕು ಕೆಲವರು ಮಾತಾಡೋದು. ಬರ್ರಿ ರಾಮನವಮಿ ಇವತ್ತು ಆಶ್ರಮದಲ್ಲಿ ಸ್ವಲ್ಪ ನಾಮ ಸಂಕೀರ್ತನೆ ಮಾಡಿ. ಇಲ್ಲ ಸ್ವಾಮೀಜಿ, ಯಾರೋ ಬರಕ್ಕೆ ಹೇಳಿದ್ದೀನಿ, ನೋಡಲೇಬೇಕು. ಅಲ್ಲಯ್ಯ, ರಾಮನ್ ನೋಡು ಅಂದರೆ ಯಾರನ್ನೋ ನೋಡ್ತಿದ್ರಿ, ನಾನೇನು ಮಾಡಲಿ? ನಾನು ಹೇಳಿದ್ದು ರಾಮನ್ ನೋಡೋಕ್ಕೆ ಬನ್ನಿ ಅಂತ. ಅವ್ರು ಹೇಳಿದ್ರು ಇಲ್ಲ ಸ್ವಾಮಿ, ಯಾರೋ ನರಮನುಷ್ಯ ಬರ್ತಾನೆ, ಅವ್ನು ನೋಡೋಕ್ಕೆ ಹೋಗ್ತೀನಿ. ಆಗ ನನಗೇನು ಅನಿಸುತ್ತೆ? ಸೊ ವಿ ಶುಡ್ ಸಿ ದಟ್ ಅವರ್ ಮೈಂಡ್ ಈಸ್ ಕಂಟ್ರೋಲ್ಡ್. ಶ್ರೀರಾಮಕೃಷ್ಣರು ಒಂದು ದಿವಸ ಹಾಡ್ತಾ ಇರ್ತಾರೆ, ಭಾಳ ಚೆನ್ನಾಗಿ ಹಾಡ್ತಿದ್ರು ಶ್ರೀರಾಮಕೃಷ್ಣರು. ಸಾಯಂಕಾಲದತ್ತು ಈ ಥರ ಲೈಟ್ ಗೀಟ್ ಏನಿಲ್ಲ, ಕಂದಿಲ್ಗಳು, ಜ್ಯೋತಿಗಳು. ಅಲ್ಲಿ ಆ ಜಗನ್ಮಾತೆಗೆ, ಭವತಾರಿಣಿಗೆ, ರಾಜರಾಜೇಶ್ವರಿಗೆ, ದುರ್ಗೆಗೆ, ಅಂಬಾಗೆ, ಭವಾನಿಗೆ ದೀಪ ಹಚ್ಚಿದ್ದಾರೆ. ಎರಡು ಕಂದಿಲಲ್ಲಿ ದೀಪ ಜ್ಯೋತಿ ಬೆಳಗ್ತಾ ಇದೆ. ಆ ರಾಜರಾಜೇಶ್ವರಿ ರಾರಾಜಿಸ್ತಿದ್ದಾಳೆ. ಶ್ರೀರಾಮಕೃಷ್ಣರು ಹಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಹಾಡು ಕೇಳಬೇಕು ಅಂತ ಅಲ್ಲಿ ರಾಣಿ ಬಂದಿದ್ದಾಳೆ, ರಾಸಮಣಿ ಬಂದು ಕೂತ್ಕೊಂಡಿದ್ದಾಳೆ. ಕೂತ್ಕೊಂಡು ಹೇಳ್ತಾರೆ, ಬಾಬಾ ಠಾಕೂರ್ ಎಕ್ಟ್ ಗಾನ್ ಗಾಯ್, ಅದು ಬಂಗಾಳಿನಲ್ಲಿ ಒಂದು ಹಾಡು ಹೇಳು. ಶ್ರೀರಾಮಕೃಷ್ಣ ಅಯ್ಯೋ ಅದಕ್ಕೇನಂತೆ, ಬಾ ಕೂತ್ಕೊ ಹಾಡ್ತೀನಿ ಅಂತ ಶುರು ಮಾಡ್ತಾರೆ. ಇವರು ಹಾಡ್ತಾ ಇರ್ತಾರೆ, ಅಮರ್ ಮಾ ತುಮ್ ಹಿ ತರ ತುಮಿ ತ್ರಿಗುಣದಾರ ಪರಾತ್ಪರ ಅಂತ ಇವರು ಹಾಡ್ತಿದ್ದಾರೆ. ಹಾಡ್ತಾ 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 ಶ್ರೀರಾಮಕೃಷ್ಣ ಹೀಗೆ ನೋಡ್ತಾರೆ ಇವಳನ್ನ.
ಇವಳು ನೆಕ್ಸ್ಟ್ ಡೇ ಕೋರ್ಟ್ ಕೇಸಲ್ಲಿ ಏನಾಗುತ್ತೆ, ಯಾರು ಲಾಯರ್ ನಮ್ಮದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಶ್ರೀರಾಮಕೃಷ್ಣನಿಗೆ ಪಾಪ ಅವರು ದೇವತಾ ಮನುಷ್ಯರು ಹೇಳದು ಒಂದು ಬಿಡ್ತಾರೋ ಕಪಾಲಕ್ಕೆ. ತಕ್ಷಣ ಎಲ್ಲ ಹಿಡ್ಕೊಳ್ಳಿ ಹುಚ್ಚ ಬ್ರಾಹ್ಮಣ ಹೊಡೆದ್ಬಿಟ್ಟ ನೋಡಿ ರಾಣಿಗೆ. ರಾಣಿ ಹೇಳ್ತಾಳೆ, ಯಾರಾದರೂ ಮುಟ್ಟಿರೆ ಜೋಕೆ, ಸರಿಯಾಗಿ ಮಾಡಿದ್ರು ನನ್ನ ಬುದ್ಧಿನ. ಅವ್ರಿಗೆ ಹಾಡು ಅಂತ ಹೇಳಿಬಿಟ್ಟು ಪುಸ್ತಕ ತೆಗೆದು ಕೊಟ್ಬಿಟ್ಟು ಅವ್ರ ಕೈಲಿ ಹಾಡಿಸ್ತಾ, ನಾನು ಬೇರೆ ಕೋರ್ಟು ಅದು ಇದು ಯೋಚನೆ ಮಾಡ್ತೀರಿ, ಏನಾಗಬೇಡ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದಲ್ಲ, ನೀ ದೇವಸ್ಥಾನಕ್ಕೆ ಬಂದಿದೆಯಲ್ಲ, ಬರೋಕ್ಕೆ ಮುಂಚೆ ಪೂರ್ತಿ ನೀ ಬಂದು. ಅದಕ್ಕೆ ಶ್ರೀರಾಮಕೃಷ್ಣ ಇನ್ನೊಂದು ಕಥೆ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಒಂದು ಉದಾಹರಣೆ ಕೊಡ್ತಾರೆ. ಗಂಗೆಗೆ ಹೋದರೆ ಪಾಪ ಕಳಿಯುತ್ತೆ ಅಲ್ವಾ, ನಾವೆಲ್ಲ ಹೋಗಿ ಬಂದಿದ್ದೀವಿ, ಗಂಗೆಲಿ ಮಿಂದು ಬಂದಿದ್ದೀವಿ. ಗಂಗೆಗೆ ಹೋದಾಗ ಪಾಪ ಕಳಿಯೋದು ನಿಜ, ಒಪ್ಕೋತೀರಾ? ಇಲ್ಲಿ ಶ್ರೀರಾಮಕೃಷ್ಣ 1 ಸ್ಟೆಪ್ ಹೇಳ್ತಾರೆ. ಗಂಗೆಗೆ ನೀವು ಹೋದಾಗ ಪಾಪಗಳೆಲ್ಲ ಪುರ್ರಂತ ಹಾರಿ ಅಲ್ಲಿ ಮರದ ಮೇಲೆ ಕೂತ್ಕೊಳ್ಳುತ್ತಂತೆ. ಇವನು ವಾಪಸ್ ಬರಲಿ, ಆಮೇಲೆ ಬಂದ ಮತ್ತೆ ಪುರ್ರಂತ ಹಾರಿ ನಿಮ್ಮ ಮೇಲೆ ಕೂತ್ಕೊಳ್ಳುತ್ತೆ. ನಿಮಗೆ ನಗು ಇರೋ ಫ್ಯಾಕ್ಟ್ ಕೇಳಿದ್ರೆ ನಗು ಬರದೇ ಇರುತ್ತಾ? ಒಂದು ಪಕ್ಷ ಗಂಗೆಗೆ ಹೋಗಿ ಸ್ನಾನ ಮಾಡಿದ ತಕ್ಷಣ ಪವಿತ್ರಳಾಗ್ಬಿಟ್ರೆ ಬರೋದೇ ಇಲ್ಲ. ವಿ ವೋಂಟ್ ಕಮ್, ವಿ ವಿಲ್ ಬಿ ಒನ್ ವಿತ್ ದ ಗಾಡ್. ಕಾಶಿ ವಿಶ್ವನಾಥನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ. ಎಷ್ಟೆಷ್ಟು ಜನ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೋದು? ಯಾರಾದ್ರೂ ಶಂಕರ ಭಗವತ್ಪಾದ ಆಚಾರ್ಯರು ದರ್ಶನ ಮಾಡ್ದಂಗೆ ಮಾಡಿದ್ರ? ನಮ್ಮದು ಬಸ್ ಟಿಕೆಟು, ಏರ್ ಟಿಕೆಟು, ಆ ಟಿಕೆಟು, ಈ ಟಿಕೆಟು, ಪೋಸ್ಟ್ಪೋನು, ಪ್ರೀಪೋನು, ಆ ಫೋನು, ಈ ಫೋನು ಎಲ್ಲ ಅದ. ನಾವು ಅಲ್ಲಿ ಯೋಚನೆ ಮಾಡ್ತಾ ಯಾರು ಜಾಸ್ತಿ ಹಿಂಗೆ ಮಾಡ್ತಾರೆ ಅವ್ರು ನೋಡಿ. ಒಳಗಡೆ ಈ ಮಿಕ್ಸಿ ಇದೆಯಲ್ಲ, ಇಲ್ಲಿ ಮಿಕ್ಸಿ ಅಲ್ಲಿ ಹೊರಗಡೆ, ಸೊ ಮಿಕ್ಸಿ ಇದ್ದಂಗೆ ತಿರುಗ್ತಾ ಇರುತ್ತೆ ತಲೆ. ಆಗೋದಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ರಾಮಕೃಷ್ಣ ಆಶ್ರಮಕ್ಕೆ ಜನ ಕಡಿಮೆ ಬರೋದು. ಇದ್ದಂಗೆ ಹೇಳ್ಬಿಡ್ತಾರೆ, ಹೊಗಳ್ಬೇಕು ಅವರು. ನೀನು ಏನಯ್ಯ ಬಂದು ಕೂತಿದ್ಯಾ, ನೀನು ಏನಯ್ಯ ನೀನು ಹೃದಯ, ನೀನು ಭಕ್ತಿ ಅಂದ್ರೆ ಏನಯ್ಯ ಅಂತ. ಅದು ಇದಿದೆ ನೋಡಿ, ಪೆಟ್ರೋಲ್ ಬಂಕಲ್ಲಿ ಏರು ಹಾಕ್ತಾರೆ, ಡವಾರ ಹೋಗುತ್ತೆ ಜಾಸ್ತಿ ಹಾಕಿದ್ರೆ. ಹಂಗಾದ್ರೆ ಜನ ಇಷ್ಟಪಡ್ತಾರೆ. ನಾವು ಇರೋದನ್ನೇ ಹೇಳ್ತೀವಿ. ಶ್ರೀರಾಮಕೃಷ್ಣ ಇರೋದನ್ನೇ ಹೇಳ್ತಾರೆ. ದೃಷ್ಟಿ ನೀ ಬಂದು ಕೂತ್ಕೊಂಡಿದೀಯಲ್ಲ, ದೇವಸ್ಥಾನಕ್ಕೆ ಹೋಗಿ ಕೂತ್ಕೋತೀಯಲ್ಲ, ಏನು ಯೋಚನೆ ಮಾಡ್ತಿದ್ದೀ ಹೇಳಿ. ನಾನು ಕೆಲವು ಸಲ ನೋಡ್ತಾ ಇರ್ತೇನೆ, ಕೆಲವರು ಬಂದು ಕೂತ್ಕೊಂಡಿರ್ತಾರೆ, ಹಾಡು ಹೇಳ್ತಾ ಇರ್ತೀನಿ, ಪಕ್ಕದಲ್ಲೂ ಹಾಡ್ತಿರ್ತಾರೆ, ಈ ಪಕ್ಕದಲ್ಲೂ ಹಾಡ್ತಿರ್ತಾರೆ. ಅವರು ಬೆಪ್ತ ಕಡಿಗಳು. ನಾನು ಎಷ್ಟು ನಾಳೆ ಸಂತೆಯಲ್ಲಿ ಯೋಚನೆ ರಾಮ 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 ಅಂತ ಹಾಡ್ತಿದ್ದಾರೆ. ಅವ್ರ ಫೇಸ್ ನೋಡ್ತೀನಿ ನಾನು, ಬೇಜಾರವ್ರಿಗೆ. ಕೂತಿರ್ತಾರೆ, ಇಲ್ಲಿ ಸ್ವಿಚ್ ಇದೆ, ಅಲ್ಲಿ ಗಾಡಿ ಇದೆ, ಇದು ಆನ್ ಆಗ್ಬೇಕು ತಾನೆ, ಅದನ್ನು ಹೇಳಬೇಕು. ಸೊ ಕೂತಿರ್ತಾರೆ. ಹಂಗಾಗೋದಿಲ್ಲ ಅದು ಹಂಗಾಗೋದಿಲ್ಲ. ಅದು ಹೆಂಗಾಗಬೇಕಂದ್ರೆ ಹೃತ್ಪೂರ್ವಕ ಹೃದಯದಲ್ಲಿ ಬರಬೇಕು. ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಆಗಿತ್ತು. ಮೇಲೊಂದು ಕೆಳಗೊಂದಿಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಅವ್ರು ಹೇಳ್ತಾರೆ, ಅಮ್ಮ ನಾನು ಇವತ್ತು ರಾತ್ರಿ ಆಗೋಯ್ತು, ನಾಳೆ ಸೂರ್ಯ ಬಂದ್ಬಿಡ್ತಾ ಇದ್ದಾನೆ, ಮತ್ತೆ ಒಂದು ದಿವಸ ಆಗೋಗ್ತಾ ಇದೆ, ನನಗೆ ದರ್ಶನ ಸಿಕ್ಕಿಲ್ವಲ್ಲಮ್ಮ, ನನ್ನ ಜೀವನ ವ್ಯರ್ಥವಾಯ್ತಲ್ಲ, ಮತ್ತೆ ಯೋಚನೆ ಮಾಡ್ತಿರ್ತಾರೆ ಶ್ರೀರಾಮಕೃಷ್ಣ ಪರಮಹಂಸ. ನಾವು ಯಾವುದಕ್ಕೂ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಶ್ರೀರಾಮಕೃಷ್ಣರ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಆಧ್ಯಾತ್ಮಿಕತೆಯ ವೇದಾಂತಗಳ ಸಾರವನ್ನೇ ತನ್ನ ಜೀವನದಲ್ಲಿ ಅನುಷ್ಠಾನ ರೂಪಕ್ಕೆ ತಂದು ಆಧ್ಯಾತ್ಮಿಕ ಜೀವನದ ಸಾಕಾರ ರೂಪವೇ ಶ್ರೀರಾಮಕೃಷ್ಣ ಪರಮಹಂಸರು ಅಂತಾರೆ. ಯಾಕೆಂದರೆ ಇಲ್ಲೇನು ಬೇರೆ ಏನಿಲ್ಲ ನೋಡಿ. ಅದೊಂದು ಶ್ರುತಿ ಇದೆ, ನಾನು ಮಾತಾಡ್ತೀನಿ, ನೀವು ಹಾಡ್ತಿದ್ದೀರ, ಬೇರೆ ಏನಿಲ್ಲ ಇಲ್ಲಿ. ಬೇರೆ ಕಡೆ ನೋಡಿ ಎಷ್ಟು ಗಲಾಟಿ. ಅವ್ರು ಬಂದ್ರೆ ವಾಳು ಚಿನ್ನ ವಾಳು, ವಾಳು ಡೋನರ್, ವಾಳು ಪಿಲಿ 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 ಡೋನರ್. ಅರೆ ಪರಮಾತ್ಮನೇ ಜೀವನ ಕೊಟ್ಟಿದ್ದಾನೆ, ಅವನು ಡೋನರ್ ಅಲ್ಲ. ಇದ್ಯಾರು ಒಂದಿಷ್ಟು ಕೊಟ್ಟಿದ್ದ ಅವನು ಡೋನರ್. ಪಿಲಿ 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 ನೆಕ್ಸ್ಟ್ ಟೈಮ್ ಬರಲೇಬೇಕಪ್ಪ, ಅವರು ಹೋಗಿ ಕರ್ಕೊಂಬ. ಅವ್ರ ಯೋಚನೆಗಳೆಲ್ಲ ಹಾಗೇ ಇರುತ್ತೆ. ಇಲ್ಲೇನಿಲ್ಲ. ಅಲಕ್ ನಿರಂಜನ್. ಈಗ ತಾನೇ ನಾನು ಕೊಬ್ಬದಿಂದ ಬಂದಿದ್ದೀನಿ, ಅಲಕ್ ನಿರಂಜನ್ ನೋಡಿದೆ ನಾನಲ್ಲಿ ಸಾಧುಗಳನ್ನ, ಸಂತರನ್ನ, ಮಹಾತ್ಮರನ್ನ. ಹಾಗಿರಬೇಕು ನಮ್ಮ ಜೀವನ. ಅದಕ್ಕೆ ಶ್ರೀರಾಮಕೃಷ್ಣರ ಹಾಡುಗಳು, ಶ್ರೀರಾಮಕೃಷ್ಣರ ವಿಚಾರಧಾರೆಗಳೆಲ್ಲ ಪ್ರಾಕ್ಟಿಕಲ್ ವೇದಾಂತ ಇನ್ ಪ್ರಾಕ್ಟಿಕಲ್. ಇಲ್ಲಿ ಇದು ಜಿಗ್ಜ್ಯಾಕ್ ಆಗಿ ಹೋಗೋದು ಅಥವಾ ಬೇರೆ ಅರೌಂಡಾಗಿ ಹೋಗೋದು ಏನಿಲ್ಲ, ಸ್ಟ್ರೈಟ್ ಫಾರ್ವರ್ಡ್.
ಉದ್ಧರೇದ್ ಆತ್ಮಾನಂ ಆತ್ಮಾನಂ ಅವಸಾದಯೇ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರ ಆತ್ಮನಃ. ಅಷ್ಟೇ, ನೇರ ನೀನೇ ನಡ್ಕೊಂಡು ಹೋಗು, ನೀನೇ ಗುರಿಯನ್ನು ಮುಟ್ಟು. ಈ ಹಾಡು ಕನ್ನಡದ ಹಾಡ್ತೀನಿ, ಕೇಳ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ, ಧ್ಯಾನಸ್ಥರ ಕೂತ್ಕೊಳ್ಳಿ. ಹಾಡು ಹೇಗೆ ಬರುತ್ತೆ ನೋಡಿ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ. ಧ್ಯಾನಗೈಯಂತೂ ಹೇ ಪ್ರಭು, ಧ್ಯಾನಗೈಯಂತೂ ಧ್ಯಾನಾಮೃತವ ಪಾವನ ಮಾಡದೆ, ಧ್ಯಾನಾಮೃತವ ಪಾಲವ ಮಾಡದೆ ಮನವು ನಿಲ್ಲುವುದಂತು. ಹೇ ಪ್ರಭು, ಮನವು ನಿಲ್ಲುವುದಂತು. ಹೇ ಪ್ರಭು, ಮನವು ನಿಲ್ಲುವುದಂತು. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ. ಧ್ಯಾನಗೈಯಂತೂ ಹೇ ಪ್ರಭು, ಧ್ಯಾನಗೈಯಂತೂ ಧ್ಯಾನಾಮೃತವ ಪಾನವ ಮಾಡದೆ, ಧ್ಯಾನಾಮೃತವ ಪಾನವ ಮಾಡದೆ ಮನವು ನಿಲ್ಲುವುದೆಂತು. ಹೇ ಪ್ರಭು, ಮನವು ನಿಲ್ಲುವುದೆಂತು. ಹೇ ಪ್ರಭು, ಮನವು ನಿಲ್ಲುವುದೆಂತು. ಕಸ ತುಂಬಿ ಹೃದಯದಿ ಹೇ ಪ್ರಭು, ಕೊಳೆ ಕಸ ತುಂಬಿದ, ಕೊಳೆ ಕಸ ತುಂಬಿದ ಹೃದಯದಿ ಹೇ ಪ್ರಭು, ನಿನ್ನ ಕರೆಯಲೆಂದು. ಕೊಳೆ ಕಸ ತುಂಬಿದ ಹೃದಯದಿ ಹೇ ಪ್ರಭು, ನಿನ್ನ ಕರೆಯಲೆಂದು. ನೀ ಬಾರದೆ ಈ ಹೃದಯ ಮಂದಿರವು, ನೀ ಬಾರದೆ ಈ ಹೃದಯ ಮಂದಿರವು, ನೀ ಬಾರದೆ ಈ ಹೃದಯ ಮಂದಿರವು ಶುಚಿಯಾಗುವುದೆಂತು. ಹೇ ಪ್ರಭು, ಶುಚಿಯಾಗುವುದೆಂತು. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ. ಧ್ಯಾನಗೈಯಂತೂ ಹೇ ಪ್ರಭು, ಧ್ಯಾನಗೈಯಂತೂ ಧ್ಯಾನಾಮೃತವ ಪಾನವ ಮಾಡದೆ, ಧ್ಯಾನಾಮೃತವ ಪಾನವ ಮಾಡದೆ ಮನವು ನಿಲ್ಲುವುದೆಂತು.
ನಮ್ಮ ಪಾರಾಯಣ, ನಮ್ಮ ಸಹಸ್ರನಾಮಗಳು, ನಮ್ಮ ಪೂಜೆ ಇದೆಲ್ಲ ಈ ಹಾಡಿನ ಮೂಲಕ ಅಂತ್ಯಗೊಳ್ಳುತ್ತೆ. ಹೃದಯದಲ್ಲಿ ಅವನನ್ನು ಇಟ್ಕೋಬೇಕು ಅಂದರೆ ಕೊಳೆ ಕಸ ತುಂಬಿಹ ಹೃದಯದ ಹೇ ಪ್ರಭು ನಿನ್ನ ಕರೆಯಲ್ಲೆಂತು. ನೆಂಟರು ಬರ್ತಾರೆ ಇದ್ರೆ ಏನು ಕ್ಲೀನಿಕ್ ರೀ, ಅಯ್ಯೋ ಅದೆಂತೆಂಥದೋ ಹಾಕಿ ಅದನ್ನು ಹಾಕಿ ಇದನ್ನು ಹಾಕಿ ಕ್ಲೀನ್ ಮಾಡಿ ಅದೆತ್ತಿಟ್ಟು ಇದೆತ್ತಿಟ್ಟು ಹೀಗಿಟ್ಟು ಹಾಗಿಟ್ಟು ನೆಂಟರಿಗೆ. ಇನ್ನು ದೇವರು ಬರಬೇಕು ಅಂದರೆ ಹೃದಯ ಎಷ್ಟು ಪರಿಶುದ್ಧವಾಗಿರಬೇಕಾಯಿತು. ಅದಕ್ಕೆ ಶ್ರೀರಾಮಕೃಷ್ಣರು 3 ಮಂತ್ರ ಕೊಡ್ತಾರೆ: ಶುದ್ಧ ಹೃದಯ, ಶುದ್ಧ ಭಕ್ತಿ, ಶುದ್ಧ ಮನಸ್ಸು. ಶುದ್ಧ ಹೃದಯ, ಶುದ್ಧ ಭಕ್ತಿ, ಶುದ್ಧ ಮನಸ್ಸು. ನೀವೇನು ಮಾಡಕ್ಕೆ ಹೋಗ್ಬೇಡಿ, ಬೇರೆ ಏನು ಬೇಡ. ಶ್ರೀರಾಮಕೃಷ್ಣರು ಈ ಒಂದು ಮಂತ್ರ ಕೊಟ್ಬಿಟ್ಟಿದ್ದಾರೆ. ಶುದ್ಧ ಮನಸ್ಸು. ಪ್ರಾರ್ಥನೆ ಮಾಡುವಾಗ ಅಪ್ಪ ನೀನು ಇದ್ದಂಗೆ ನಾನು ಇದ್ದಂಗೆ, ಏನು ಬೇಕಾದ್ರೆ ಮಾಡು. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ಇದನ್ನೇ ಮಾಡು ಅದನ್ನೇ ಮಾಡು, ಹಾಗೆ ಇಡು ಹೀಗೆ ಇಡು, ನೀನು ಹೆಂಗೆ ಬೇಕಾಗಿ ಮಾಡ್ಕಯ್ಯ. ನೀನು ಬೆಟ್ಟದ ಆ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟೆಯನ್ನು ಕಟ್ಟಿ ನೀರೆರೆದವರು ಯಾರೋ? ನಾ ಹೋಗಿದ್ವಾ ನೀರೆರಕ್ಕೆ? ಹುಟ್ಟಿಸಿದ ಸ್ವಾಮಿ, ಹುಟ್ಟಿಸಿದ ಅವನೇ ಎಲ್ಲ, ಹೊಣೆಯಾಗಿರೋದು ಅವನೇ. ಕಾಗಿ ನೆಲೆಯಾದಿ ಕೇಶವನು ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯ ಬೇಡ. ಬಟ್ ನಮ್ಗೆ ಸಂಶಯವೇ. ಎಲ್ಲೋಗಿದ್ರಿ? ಅದೇ ಆ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಪ್ರಯೋಜನ ಹೋಗ್ಬೇಡಿ. కొత్త టెంపుల్ వచ్చిండేది, కొత్త దేవస్థానం వచ్చిండేది. అక్కడ పోతే ಶುರು ಏನೇಂ ಕಾವಲ್ಲ ಅಂತ ಆ ಭಗವಂತುಡು ಇಸ್ತಾನೆ. ಮುಗಿದೋಯ್ತ್ರಿ ಪಾಪ. ಈ ಕಡೆ ಇರೋ ಶ್ರೀನಿವಾಸ ಇನ್ನೂ ಚೆನ್ನಾಗಿ ನಾಮ ಹಾಕೋತಾನ ಅವ್ರು. ಪಾಪ ಹಾಕಿದ್ರು ಇವರೆಲ್ಲ ಆ ನಾಮ ಶ್ರೀನಿವಾಸ. ಹಳೆ ದೇವಸ್ಥಾನ ಶ್ರೀನಿವಾಸ, ಈಗಿದೆ ಈ ಶ್ರೀನಿವಾಸ. ಮತ್ತಿನ್ನೊಂದು ಶ್ರೀನಿವಾಸ ಇನ್ಯಾರೋ ಬಂದು ಕಟ್ತಾರೆ, ಅದು ಚೆನ್ನಾಗಿಲ್ಲ. ಅದ್ರ ಮೇಲೆ ಇನ್ನೊಂದು ಬಂಡೆ ಹಾಕ್ಬಿಟ್ಟು ಕಟ್ತಾರೆ. ಮತ್ತೆ ಅಲ್ಲೂ ಅರೆ ಪಾಪ ಶ್ರೀನಿವಾಸನೇ. ನೀವು ಕರೆಯೋದ್ರಲ್ಲಿ ನಿಮಗಿದೆ ವ್ಯತ್ಯಾಸ. ನೀವು ಅಲ್ಲಿ ಇಲ್ಲಿ ಓಡೋಗ್ತೀರಿ, ನಾವು ಓಡುತ್ತೀವಿ ಕ್ಷಣ ಕ್ಷಣಕ್ಕೂ. ಈ ಹಾಡು ಎಷ್ಟು ಚೆನ್ನಾಗಿದೆ ಅಂದರೆ, ಪುರುಷೋತ್ತಮ ಅಂಜು ಹಾಡುವಾಗ ನಾವು ಸುಮ್ಮನೆ ನೋಡ್ತಾ ಇದ್ದೆ. ನೀರು ಬದಾರದು ಜ್ವಲಂತ ಜ್ಯೋತಿಯತ. ಇನ್ನೇನು ಬೇಕು ನಮಗೆ ಹೇಳಿ? ನಮ್ಗೆ ಇನ್ನೇನು ಬೇಕು ಹೇಳಿ? ಏನು ಬೇಕು ಹೇಳಿ? ನೀವು ನಮ್ಗೆ ಹೇಳಿ. ಅವನ್ನೆಲ್ಲ ನೋಡ್ಕೊಳ್ತಾನೆ ಅವನಿಗೆ ಗೊತ್ತಿದೆ. ಆ ಒಂದು ಭಾವನೆ ಇಟ್ಕೊಂಡ್ಬಿಟ್ರೆ ಶ್ರೀರಾಮಕೃಷ್ಣರ ಜೀವನವನ್ನು ಅರ್ಥ ಮಾಡಿಕೊಂಡಂಗೆ ಅಂತ ಹೇಳಿ. 190 ವರ್ಷ ಆಗಿದೆ ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ಬಂದು, 190 years. ಆದರೆ ಅವರ ವಿಚಾರಧಾರೆ, ಅವರ ತತ್ವಗಳು, ಅವರ ಸರಳವಾದ ಜೀವನ, ಅವರ ಸರಳವಾದ ಭಾಷೆ ಯಾರಿಗೂ ಇಷ್ಟವಾಗಲ್ಲ. ನೇರವಾಗಿ ನೋಡಿ ಯಾರಿಗೂ ಇಷ್ಟವಾಗಲ್ಲ. ಸ್ವಲ್ಪ ಅಂಕು ಡೊಂಕಾಗಿ ಹೇಳಬೇಕು ನಾವು. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳಿ. ಶ್ರೀರಾಮಕೃಷ್ಣ ಪರಮಹಂಸರ ಈ ಒಂದು ಪವಿತ್ರವಾದ ಜಯಂತಿಯ ದಿವಸ ನೀವೆಲ್ಲ ಬಂದು ಇಲ್ಲಿ ಬೆಳಗ್ಗೆಯಿಂದ ಬಂದಿದ್ದೀರಾ. ಬೆಳಗ್ಗೆ ಬಂದಿದ್ದೀರಾ, ಮಧ್ಯಾಹ್ನ ಬಂದಿದ್ದೀರಾ, ಈಗಲೂ ಬಂದಿದ್ದೀರಾ. ಬದಲಾಗಲಿ, ಸ್ವಲ್ಪ ಜೀವನದ ಶೈಲಿ ಬದಲಾಗಲಿ. ಸೇಮ್ ಪ್ರೋಟೋಟೈಪ್ ಆಗಬಾರ್ದು. ಬದಲಾಗಬೇಕು ಅಂದರೆ ಹೇಗೆ ಬದಲಾಗಬೇಕು? ಫಾರ್ ಗುಡ್. ಆಯಿತಾ? ಈಗ ಆಯ್ತಪ್ಪ, ನಾನು ವಿಷ್ಣು ಸಹಸ್ರನಾಮ ಹೇಳಿದೆ ಮನೆಯಿಂದ ಹೊರಗಡೆ ಬರುವುದಿಲ್ಲ ನೋಡಿ. ಅಷ್ಟು ಕಷ್ಟವಾದ ಹೇಳಿಬಿಟ್ಟೆ ನಾನು, ಸುಮ್ಮನಿರಬಾರ್ದ ನಾನು. ಬಟ್ ಐ ಹ್ಯಾವ್ ಸೀನ್ ಪೊಲೀಸ್ ಆಫೀಸರ್ಸ್, ಬ್ಯಾಂಕ್ ಮ್ಯಾನೇಜರ್ಸ್, IAS ಆಫೀಸರ್ಸ್ ಕೀಪಿಂಗ್ ದಿ ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆ ಅಟ್ ದೇರ್ ಆ ಡ್ರಾಯರಲ್ಲಿ ಇಟ್ಕೊಂಡಿರ್ತಾರೆ. ಜನ ಇಲ್ಲೇ ತೆಗೆದು ನೋಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ, ಮಾಡ್ತಾರೆ. ನಾವು ಮಾಡೋಕ್ಕಾಗುತ್ತಾ ನೋಡಿ? ದಿವ್ಸಕ್ಕೆ ಒಂದು ಶ್ಲೋಕ ಅಂತ ಹೇಳಿದೆ ನಾನು ಕಲ್ತ್ಕೋತಾ ಇದ್ದೇನೆ ಅಷ್ಟೇ. ಯಾರಿಗೂ ಬೇಕಾಗಿಲ್ಲ. ಅವ್ರಿಗೇನು ಬೇಕಂದ್ರೆ ನಾನು ಕೇಳೋದನ್ನು ದೇವ್ರು ಕೊಡಬೇಕು. ಅಲ್ಲಿಗೆ ಬಂದುಬಿಟ್ಟಿದ್ದೀರ. ಆದರೆ ಅವನು ಭಕ್ತವತ್ಸಲನೇ ಅವನು. ಆದರೆ ನಿಮ್ಮಿಂದ ಏನು ಬಯಸ್ತಾನೋ ಅನ್ನೋದೇ ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧ ಭಕ್ತಿ. ಯಾವ ರೀತಿಯ ಆಸೆ ಆಕಾಂಕ್ಷೆ ಇಲ್ದಿರುವಂತಹ ಭಕ್ತಿ, ಇದನ್ನು ಶ್ರೀರಾಮಕೃಷ್ಣರು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು
ಕೊನೆಯ ನಾಮಾವಳಿ ಜೊತೆ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳ್ತೀನಿ. ಭಕ್ತವತ್ಸಲ ಗೋವಿಂದ. ಬಂದಿಲ್ಲ ಶ್ರುತಿ. ತಗೊಳ್ಳಪ್ಪ. ಸಿ ಅಲ್ಲ, ಎ. ಶ್ರುತಿ 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 ಅಂತ ಅಮ್ಮ ಬರ್ತೀನಿ ಅಂದ್ರೂ ಬಂದಿಲ್ಲ ಶ್ರುತಿ. ಸಾಕು ತಗೊಳ್ಳಿ. ಶಂಕ ಭಕ್ತವತ್ಸಲ ಗೋವಿಂದ. ಭಕ್ತವತ್ಸಲ
ಶ್ರುತಿ ಚೇಂಜ್ ಮಾಡ್ತೀವಿ. ಓಕೆ, ಕಷ್ಟ. ತಗೋಪ್ಪ, ನಮ್ಮ ಶ್ರುತಿನೇ ಸರಿ. ಈ ಹಾಡು ಬರೆದಿರೋರು ಭಾಸ್ಕರಾನಂದರು ಅಂತ, ಬಹಳ ಹಿರಿಯ ಸಾಧುಗಳು, ತುಂಬ ಹಿರಿಯ ಸಾಧುಗಳು. ಅವರು ಕೊನೆಯ ಗಳಿಗೆವರೆಗೆ ಶ್ರೀ ಗುರು ಮಹಾರಾಜರ ಹೆಸರನ್ನ ಹೇಳ್ತಾ 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 ಠಾಕೂರ್ ಬಂದಿದ್ದಾರೆ, ಶ್ರೀರಾಮಕೃಷ್ಣರು ಬಂದಿದ್ದಾರೆ ಅಂತ ಹೇಳ್ತಾ ಶ್ರೀರಾಮಕೃಷ್ಣರೊಳಗಡೆ ಸೇರ್ಕೊಂಡ್ಬಿಡ್ತಾರೆ. ಬಹಳ ದೊಡ್ಡ ಸಾಧುಗಳು. ಮರಾಠಿ ಹಾಡು ತುಂಬ ಚೆನ್ನಾಗಿದೆ. ಆರತಿಗೆ ಬಹಳ ಚೆನ್ನಾಗಿ ಸೆಟ್ ಆಗುತ್ತೆ. ಆರತಿ ನೋಡ್ಕೊಳ್ಳಿ, ಒಂದು ಟೆಂಪೋ ನೋಡ್ಕೊಳ್ಳಿ. ನೋಡಿ, ಒಂದು ಸ್ಟ್ಯಾಂಡ್ ಹಾಡ್ತೀನಿ ನೋಡ್ಕೊಳ್ಳಿ. ರಾಮ ರಾಮ ಕೃಷ್ಣ ಜಯ, ರಾಮ ಕೃಷ್ಣ ಜಯ, ಮಂತ್ರೇ ಪುಲಕಿತ ಕಾಯ, ಶುದ್ಧ ಭಕ್ತಿ ದೆ ತವ ಶ್ರೀ ಚರಣೆ, ಚಿತ್ತ ಜಡವು ನೀ ಸಖಯ. ರಾಮ ಕೃಷ್ಣ ಜಯ, ರಾಮ ಕೃಷ್ಣ ಜಯ, ಮಂತ್ರೇ ಪುಲಕಿತ ಕಾಯ, ಶುದ್ಧ ಭಕ್ತಿ ದೆ ತವ ಶ್ರೀ ಚರಣೆ, ಚಿತ್ತ ಜಡವು ನೀ ಸಖಯ. ಮಂತ್ರೇ ಪುಲಕಿತ ಕಾಯ, ಶುದ್ಧ ಭಕ್ತಿ ದೆ ತವ ಶ್ರೀ ಚರಣೆ, ಚಿತ್ತ ಜಡವು ನೀ ಸಖಯ. ಮಂತ್ರೇ ಪುಲಕಿತ ಕಾಯ, ಶುದ್ಧ ಭಕ್ತಿ ದೆ ತವ ಶ್ರೀ ಚರಣೆ, ಚಿತ್ತ ಜಡವು ನೀ ಸಖಯ. ದಿಶಾ ಉದಯುದೆ ಜ್ಞಾನದ ನೀನೇ ಉದಯ. ಮಂತ್ರೇ ಪುಲಕಿತ ಕಾಯ, ಶುದ್ಧ ಭಕ್ತಿ ದೆ ತವ ಶ್ರೀ ಚರಣೆ, ಚಿತ್ತ ಜಡವು ನೀ ಸಖಯ.
जय जय देवा शरणागतु जयतु श्री शारदेशा जय जय देवा शरणागतु जयतु श्री शारदेशा प्रसाद भिक्षा देमथ सकला राम कृष्ण हृदयेशा राम कृष्ण जय मंत्रे शुद्ध भक्ति तव श्री चरणे चित्त जड़ बुद्धि सकया शुद्ध भक्ति तव श्री चरणे चित्त जड़ बुद्धि सकया शुद्ध